ರಸ್ತೆ ಬಿಟ್ಟಿದ್ದೀರಾ? ರಸ್ತೆ ನಿಮ್ಮ ಜಮೀನಲ್ಲಿ? ನಮ್ಮ ಜಮೀನಲ್ಲಿ. ಕೇಸ್ ಈಗ ನಾವು ಹಾಕಿರೋದು. ಏನು ಹಾಕಿದ್ರು? ಇದು ನಮಗೆ ಈ ದಾರಿ ಬಿಟ್ಕೊಡ್ಬೇಕು, ಡಾಂಬರ್ ರಸ್ತೆ ನಮ್ಮ ಜಮೀನಲ್ಲಿ ಬಿಟ್ಟಿದ್ದೀವಿ. ಪಕ್ಕದಲ್ಲಿ ನಮಗೆ ಇವಾಗ ತೊಂದರೆ ಆಗ್ತಾಯಿದೆ, ತೋಟಗಳವ್ರು ಮಾಡ್ತಾ ಇರೋದು. ನಮ್ಗೆ 40 ಮೀಟ್ರ್ ದೂರದಲ್ಲಿ ಡಾಂಬರ್ ರಸ್ತೆ ನಮ್ಮ ಜಮೀನಿನಲ್ಲಿ ಬಿಟ್ಟಿದ್ದೀವಿ. ಅದೇ ಹೋಗ್ಬೋದಲ್ಲ, ಇದು ಯಾಕೆ ಅಂತ. ಇಲ್ಲಿ ಮಾಡಿದ್ರೆ ಕೂಡ ಯಾರು ವರ್ಕರ್ಗಳು ಜನ ಎಲ್ಲ ಆದೇಶ ಏನಿದೆಯೋ ಅದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ನಾವು. ಕೋರ್ಟ್ ಆದೇಶ ಏನಾದರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಕೋರ್ಟಲ್ಲಿ ನೀವು ಇದು ಕಾಲ್ದಾರಿ ಕೇಸ್ ಹಾಕಿದ್ದೀವಿ. ಕಾಲ್ದಾರಿ ರಸ್ತೆ, ಕಾಲ್ದಾರಿಯಲ್ಲಿ ಯಾರೂ ಬರೋದಿಲ್ಲ, ಅದು ನಮಗೆ ಇರಬೇಕು. ಪಕ್ಕದಲ್ಲಿ ಡಾಂಬರ್ ರಸ್ತೆ ಇದೆ, ಡಾಂಬರ್ ರಸ್ತೆಯಲ್ಲಿ ಜನ ಓಡಾಡ್ಕೊಳ್ತಾರೆ. ನಮಗೆ ನಾವೂ ಯಾರಿಗೂ ತೊಂದರೆ ಮಾಡಿಲ್ಲ. ಇವಾಗಲೂ ಜನ ಹೋದರೂ ನಾವು ಯಾರಿಗೂ ತೊಂದರೆ ಮಾಡ್ತಾರೆ. ದನಕರುಗಳು ಅದೆಲ್ಲ ಪಕ್ಕದಲ್ಲೇ ಹೋಗ್ತಾರೆ ಆ ರೋಡ್. ಇಲ್ಲಿ ಮಾಡಿದ್ರೆ ಏನು ಯೂಸ್ ಇದೆ? ಹಾಂ. ಫಾರಂ ನಮೂನೆ 50 ಅರ್ಜಿಯನ್ನು 1991-92 ಅವರು ಹಾಕ್ತಾರೆ. ಆದರೆ ಏನು ಅರ್ಜಿ ನಮೂನೆ 50ರಲ್ಲಿ ಅರ್ಜಿ ಇದೆ. ಅವನು ಹಾಕಿದಾಗ 11 ವರ್ಷದ ಹಿಂದೆ, 8 ವರ್ಷಗಳ ಹಿಂದೆ ನಾನು ಸಾಗುವಳಿ ಮಾಡ್ತಾ ಇದ್ದೆ ಅನ್ನುವಂಥ ಒಂದು ಇದನ್ನು ಉಲ್ಲೇಖಿಸಿದ್ದಾನೆ. ಆದರೆ ಅವನು ಅಪ್ರಾಪ್ತನಾಗಿದ್ದಾಗ ಅವನು ಜಮೀನು ಸಾಗುವಳಿ ಮಾಡ್ತಾ ಇಲ್ಲ ಅಂತ ಅರ್ಥ ಆಯಿತು. ಅದರ ಮೂಲಕ ಏನಂದರೆ ಏನು ಅರ್ಜಿ ಇದೆ, ಈ ಅರ್ಜಿನೇ ಈ ಅರ್ಜಿಯನ್ನು 3 ಬಾರಿ ಕಮಿಟಿಗಳ ಮುಂದೆ, ಬೇರೆ ಬೇರೆ ಕಮಿಟಿಗಳ ಮುಂದೆ ಇದು ಹೋಗಿದೆ. 2006, 10, 98ರಲ್ಲಿ ಒಂದು ಸಾರಿ ಗ್ರಾಂಟ್ ಆಗೋಕ್ಕೆ ರೆಕಾರ್ಡ್ಸ್ ಹೋಗ್ತದೆ. ಜೊತೆಗೆ 29/9/94ರಲ್ಲಿ ಒಂದು ಸಾರಿ ಗ್ರಾಂಟ್ ಮಾಡ್ತಾರೆ. ಗ್ರಾಂಟ್ ಮಾಡ್ತಾರೆ. ಈ ಎರಡೂ ಒಟ್ಟು ಏನು 7 ಎಕರೆ 20